ಮೈಸೂರು ಒಡೆಯರು ಮೇಲ್ಕೋಟೆಗೆ ಕೊಟ್ಟ ಕೊಡುಗೆಗಳೇನು? ಮೇಲ್ಕೋಟೆಯಲ್ಲಿ ಏನಕ್ಕೆ ದೀಪಾವಳಿ ಆಚರಿಸಲ್ಲ? ಮೇಲ್ಕೋಟೆಗೆ ಬಂದು ಮೇಲ್ಕೋಟೆನ ಫೇಮಸ್ ಮಾಡಿದ ಆ ವ್ಯಕ್ತಿ ಯಾರು? ಶ್ರೀ ಕೃಷ್ಣನ್ಗೂ ಶ್ರೀರಾಮನ್ಗೂ ಮೇಲ್ಕೋಟೆಗಿರೋ ಕನೆಕ್ಷನ್ ಆದ್ರೂ ಏನು? ಸೊ ಇದೆಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಪೌರಾಣಿಕ ಕಥೆಗಳಿಂದ ಹಿಡಿದು ಮಾಡರ್ನ್ ಇನ್ಸಿಡೆಂಟ್ಗಳವರೆಗೂ ಪ್ರತಿಯೊಂದು ಇನ್ಸಿಡೆಂಟ್ಗಳ ಬಗ್ಗೆ ಡೀಟೈಲ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಮಾತಾಡೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವ ಒಂದು ಪುರಾತನ ಕ್ಷೇತ್ರದ ಬಗ್ಗೆ, ಮೇಲುಕೋಟೆ ಅಥವಾ ಮೇಲುಕೋಟೆ ಅಂತಾನೂ ಕರೀತಾರೆ. ಇದನ್ನ ಮೇಲ್ಕೋಟೆ ಅಂತ ಏನಕ್ಕೆ ಕರೀತಾರೆ ಅಂತ ಗೊತ್ತಾ? ಮೇಲು ಅಂದರೆ ಟಾಪ್, ಕೋಟೆ ಅಂದರೆ ಫೋರ್ಟ್. ಸೊ ಮೇಲ್ಕೋಟೆ ಅಂದರೆ ಮೇಲಿರುವ ಕೋಟೆ ಅಂತ ಅರ್ಥ. ಈಗ ಎಲ್ಲರೂ ಈ ಪ್ಲೇಸ್ ನ ಮೇಲ್ಕೋಟೆ ಅಂತ ಕರೀತಾರೆ. ಬಟ್ ಮುಂಚೆ ಇದನ್ನ ಯಾದವಾದ್ರಿ, ಯಾದವಗಿರಿ, ನಾರಾಯಣಾದ್ರಿ, ಯತಿಶೈಲ ಅಂತಾನೂ ಕರೀತಾ ಇದ್ರು. ಲೋಕಲ್ ಟ್ರೆಡಿಷನ್ ಪ್ರಕಾರ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಕಂಪ್ಲೀಟ್ ಆಗಿ ವಿಷ್ಣು ದೇವರಿಗೆ ಅಂತಾನೆ ಡೆಡಿಕೇಟ್ ಮಾಡಿದ್ದಾರೆ. ಚೆಲುವನಾರಾಯಣ ಸ್ವಾಮಿನ ತಿರುನಾರಾಯಣ ಅಂಡ್ ಚೆಲುವಪಿಳ್ಳೆ ರಾಯ ಅಂತಾನೂ ಕರೀತಾರೆ. ಅಂಡ್ ಈ ಟೆಂಪಲ್ ಒಂದು ಉತ್ಸವ ಮೂರ್ತಿ ಇದೆ. ಇದನ್ನ ರಾಮಪ್ರಿಯ ಅಂತಾನೂ ಕರೀತಾರೆ. ಈ ರಾಮಪ್ರಿಯ ಮೂರ್ತಿ ತುಂಬಾ ಸ್ಪೆಷಲ್. ಅದಕ್ಕೋಸ್ಕರ ಇಲ್ಲಿ ಪ್ರತಿ ವರ್ಷ ಒಂದು ಉತ್ಸವ ನಡೆಯುತ್ತೆ. ಮೇಲುಕೋಟೆ ಶ್ರೀ ವೈಷ್ಣವ ಪರಂಪರೆಯ ತುಂಬಾ ಇಂಪಾರ್ಟೆಂಟ್ ಜಾಗ ಅಂಡ್ ಇದಕ್ಕೆ ತುಂಬಾ ಸಾವಿರಾರು ವರ್ಷಗಳ ಹಿಸ್ಟ್ರಿ ಕೂಡ ಇದೆ. ಸೊ ನಾವೀಗ ಪೌರಾಣಿಕ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಪುರಾಣಗಳಾದ ನಾರದೀಯ ಪುರಾಣ, ಮತ್ಸ್ಯ ಪುರಾಣ, ಪದ್ಮ ಪುರಾಣ ಮತ್ತು ಈಶ್ವರ ಸಂಹಿತಗಳಲ್ಲೂ ಮೇಲ್ಕೋಟೆ ಜಾಗನ ಮೆನ್ಷನ್ ಮಾಡಿದ್ದಾರೆ. ಈ ಜಾಗನ ಯದುಗಿರಿ ಅಥವಾ ಯಾದವಗಿರಿ ಅಂತಾನೂ ಕರೀತಾರೆ. ಅಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ 4 ಯುಗಗಳಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಅಂಡ್ ಕಲಿಯುಗ. ಈ 4 ಯುಗಗಳಲ್ಲೂ ಕೂಡ ಈ ಜಾಗ ಉಲ್ಲೇಖ ಇದೆ. ಬಟ್ ಹೆಸರುಗಳು ಬೇರೆ ಬೇರೆ ಕರೀತಿದ್ರು ಅಷ್ಟೇ. ಸತ್ಯಯುಗ ಟೈಮಲ್ಲಿ ನಾರಾಯಣಾದ್ರಿ ಅಂತ ಕರೀತಾ ಇದ್ರು. ಇದು ವಿಷ್ಣುವಿನ ವರಹ ಅವತಾರ ಟೈಮಲ್ಲಿ ವರಹಸ್ವಾಮಿ ಭೂದೇವಿನ ಕಾಸ್ಮಿಕ್ ಸಾಗರದಿಂದ ಹೊರಗೆ ತರುವಾಗ ಅಲ್ಲಿನ ಕೆಲವು ನೀರಿನ ಹನಿಗಳು ಭೂಮಿ ಮೇಲೆ ಬಿದ್ದು ಪವಿತ್ರ ಕಲ್ಯಾಣಿ ಪುಷ್ಕರಣಿ ಆಗಿದೆ ಅಂತ ಹೇಳ್ತಾರೆ. ತ್ರೇತಾಯುಗ ಟೈಮಲ್ಲಿ ವೇದಾದ್ರಿ ಅಂತ ಕರೀತಾ ಇದ್ರು. ಭಗವಾನ್ ದತ್ತಾತ್ರೇಯ ಅವರು ಭಕ್ತ ಪ್ರಹ್ಲಾದ ಮತ್ತು ಮೇಧತಿಗಳಿಗೆ ಇಲ್ಲಿ ವೇದದ ಉಪದೇಶ ಅಂದ್ರೆ ಡಿಸಿಪ್ಲಿನ್ಸ್ ಬಗ್ಗೆ ನಾಲೆಡ್ಜ್ ಕೊಡ್ತಿದ್ರು. ಮೇಲ್ಕೋಟೆ ಆಗಿನ ಕಾಲದಲ್ಲಿ ಗುರುಕುಲ ಆಗಿತ್ತು. ದ್ವಾಪರ ಯುಗದಲ್ಲಿ ಯಾದವಾದ್ರಿ ಅಂತ ಕರೀತಿದ್ರು. ಇಲ್ಲಿ ಸ್ವತಃ ಶ್ರೀ ಕೃಷ್ಣ ಪರಮಾತ್ಮ ಅಂಡ್ ಬಲರಾಮ ಇಲ್ಲಿನ ಉತ್ಸವ ಮೂರ್ತಿನ ಪೂಜೆ ಮಾಡ್ತಿದ್ರು ಅಂತ ನಂಬ್ತಾರೆ. ಕಲಿಯುಗದಲ್ಲಿ ಯತಿಶಾಲ ಅಂತ ಕರೀತಿದ್ರು. 11ರಿಂದ 12ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರಿಂದ ಈ ಜಾಗ ತುಂಬಾ ಫೇಮಸ್ ಆಯ್ತು. ಅಂಡ್ ಇವರು ಶ್ರೀ ವೈಷ್ಣವ ಧರ್ಮದ ಪ್ರಮುಖ ವ್ಯಕ್ತಿಗಳಾಗಿದ್ರು. ಇನ್ನು ಮೈಥಾಲಜಿ ಬಗ್ಗೆ ಹೇಳೋದಾದ್ರೆ, ಮೇಲ್ಕೋಟೆಗೆ ರಾಮಾಯಣದ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಶ್ರೀರಾಮ ವನವಾಸದ ಟೈಮ್ ಅಲ್ಲಿ ಸೀತಾಮಾತೆಗೆ ನೀರಿನ ದಾಹ ನಿವಾರಿಸೋಕೆ ಅಂತ ಶ್ರೀರಾಮ ಒಂದು ಕಲ್ಲಿನ ಬಂಡೆಗೆ ಬಾಣ ಬಿಟ್ಟು ಅಲ್ಲಿ ನೀರಿನ ಅರಿವು ಸೃಷ್ಟಿಸ್ತಾರೆ. ಇವತ್ತಿಗೂ ಕೂಡ ಈ ಜಾಗದಲ್ಲಿ ಒಂದು ಸಣ್ಣ ಕೊಳ ಇದೆ ಅಂಡ್ ಇದನ್ನ ಧನುಷ್ಕೋಡಿ ಅಂತ ಕರೀತಾರೆ. ಈ ಜಾಗನ ಸ್ಪೆಷಲಿ ರಾಮ ಮತ್ತು ಆಂಜನೇಯಂಗೆ ಡೆಡಿಕೇಟ್ ಮಾಡ್ತಾರೆ. ರಾಮ ವನವಾಸದಲ್ಲಿದ್ದಾಗ ಈ ರೀತಿ ತುಂಬಾ ಕಡೆ ನೀರು ಉದ್ಭವ ಮಾಡಿದ್ದಾರೆ. ಸೊ ಈ ವಿಷಯದ ಬಗ್ಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋ ಮಾಡ್ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಾನು ಆದಷ್ಟು ರಿಸರ್ಚ್ ಮಾಡಿ ನಿಮ್ಗೆ ಡೀಟೇಲ್ ಆಗಿ ಹೇಳಕ್ ಪ್ರಯತ್ನ ಪಡ್ತೀನಿ. ಮೇಲ್ಕೋಟೆಯಲ್ಲಿರೋ ಇನ್ನೊಂದು ಇಂಪಾರ್ಟೆಂಟ್ ಟೆಂಪಲ್ ಅಂದ್ರೆ ಯೋಗ ನರಸಿಂಹ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಆಕ್ಚುಲ್ ಆಗಿ ಬೆಟ್ಟದ ಮೇಲಿದೆ. ಸರಿ ಸುಮಾರು 400 ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಅಂಡ್ ಈ ಟೆಂಪಲ್ ಬಗ್ಗೆ ಹೇಳೋದಾದ್ರೆ ಇದನ್ನ ಭಕ್ತ ಪ್ರಹ್ಲಾದ ಸ್ಥಾಪಿಸಿದ ಅಂತ ನಂಬ್ತಾರೆ. ಪ್ರಹ್ಲಾದ ಅವರ ತಂದೆ ಹಿರಣ್ಯಕಶಿಪುವಿನ ವಧೆ ನಂತರ ಭಕ್ತ ಪ್ರಹ್ಲಾದ ಪಿತೃದೋಷ ನಿವಾರಣೆಗೋಸ್ಕರ ಇಲ್ಲಿ ತಪಸ್ಸು ಮಾಡಿ ಶಾಲಿಗ್ರಾಮ ರೂಪದ ನರಸಿಂಹ ಸ್ವಾಮಿನ ಇಲ್ಲಿ ಪೂಜಿಸ್ತಿದ್ರು ಅಂತಾನೂ ಹೇಳಲಾಗುತ್ತದೆ. ಅಂಡ್ ಮೇಲ್ಕೋಟೆಯಲ್ಲಿ ರಾಯಗೋಪುರ ಅಂತ ಇಂಟ್ರೆಸ್ಟಿಂಗ್ ಜಾಗ ಕೂಡ ಇದೆ. ಈ ಸ್ಟ್ರಕ್ಚರ್ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಮೇನ್ ಗೇಟ್ ತರ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಇದನ್ನು ಕೋಟೆಯ ದ್ವಾರ ಅಂತಾನೂ ಕರೀತಾರೆ. ಈ ಗೋಪುರ 4 ಎತ್ತರ ಕಲ್ಲಿನ ಕಂಬದ ಸುಂದರ ಕೆತ್ತನೆಗಳಿಂದ ಇದೆ. ಆದ್ರೆ ಗೋಪುರದ ಮೇಲ್ಭಾಗ ಕನ್ಸ್ಟ್ರಕ್ಷನ್ ಆಗಿಲ್ಲ. ಬಟ್ ಇದರ ಕಂಬಗಳ ಮೇಲೆ ಆನೆ, ಗಂಟೆ, ಯಕ್ಷಸರ್ಪ ಮತ್ತು ವಿಷ್ಣುವಿನ ಅವತಾರಗಳ ಚಿತ್ರಗಳಿವೆ. ಈ ರಾಯಗೋಪುರ ಮೇ ಬಿ 14ರಿಂದ 16ನೇ ಶತಮಾನದ ವಿಜಯನಗರ ಟೈಮಲ್ಲಿ ಅಥವಾ 12ನೇ ಶತಮಾನದ ಹೊಯ್ಸಳ ರಾಜರ ವಿಷ್ಣುವರ್ಧನ ಟೈಮಲ್ಲಿ ಸ್ಟಾರ್ಟ್ ಮಾಡಿರಬಹುದು. ಬಟ್ ಈ ರಾಯಗೋಪುರ ಏನಕ್ಕೆ ಇನ್ಕಂಪ್ಲೀಟ್ ಆಯ್ತು ಅಂತ 2 ತರ ಕಥೆ ಇದೆ. ಸೊ ಲೋಕಲ್ಸ್ ಹೇಳೋ ಪ್ರಕಾರ ರಾಯಗೋಪುರದ ಕನ್ಸ್ಟ್ರಕ್ಷನ್ ರಾತ್ರಿ ಎಲ್ಲ ನಡೀತಿತ್ತು. ಕೆಲಸಗಾರರು ರಾತ್ರಿ ಇಡೀ ಕೆಲಸ ಮಾಡಿ ಬೆಳಿಗ್ಗೆ ಗೋಪುರ ಕಂಪ್ಲೀಟ್ ಮಾಡೋ ಗುರಿ ಇಟ್ಕೊಂಡಿದ್ರು. ಬಟ್ ಕೆಲಸ ಮುಗಿಯೋ ಮುಂಚೆನೆ ಕೋಳಿ ಕೂಗ್ತು ಅಂತ ಕೆಲಸ ಮಾಡೋರು ನಾವು ಅನ್ಕೊಂಡಿದ್ದ ಟೈಮ್ಗೆ ಕೆಲಸ ಮುಗ್ಸೋಕಾಗ್ಲಿಲ್ಲ ಅಂತ ಕೆಲಸನ ಅರ್ಧಕ್ಕೆ ನಿಲ್ಸಿದ್ರು ಅಂತ ಲೋಕಲ್ ಪೀಪಲ್ಸ್ ಈಗಲೂ ಸ್ಟೋರಿ ಹೇಳ್ತಾರೆ. ಬಟ್ ಇದಕ್ಕೆ ಯಾವ್ದು ಹಿಸ್ಟಾರಿಕಲ್ ಪ್ರೂಫ್ ಇಲ್ಲ. ಇದು ಒಂದ್ ಕತೆ ಆದ್ರೆ ಇನ್ನೊಂದ್ ಕತೆ ಏನಂದ್ರೆ, ರಾಯಗೋಪುರದ ಕನ್ಸ್ಟ್ರಕ್ಷನ್ 14ನೇ ಶತಮಾನದ ಮುಸ್ಲಿಂ ಅಟ್ಯಾಕ್ ಇಂದ ಕೆತ್ತನೆ ಮಾಡ್ತಿದ್ದ ಕೆಲಸ
ಕೆಲಸಗಾರರು ಓಡೋಗಿರಬಹುದು ಅಥವಾ ಅಟ್ಯಾಕ್ ಆದ್ಮೇಲೆ ಫೈನಾನ್ಷಿಯಲ್ ಅಂಡ್ ಮೆಟೀರಿಯಲ್ ಸಪೋರ್ಟ್ ಇಲ್ಲದ ಕಾರಣ ಅರ್ಧಕ್ಕೆ ನಿಲ್ತು ಅಂತ ಕೆಲವು ದಾಖಲೆಗಳು ಹೇಳ್ತವೆ. 1098ರಲ್ಲಿ ಮೇಲ್ಕೋಟೆಗೆ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ. ಅವರೇ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ಶ್ರೀ ವೈಷ್ಣವ ಧರ್ಮದ ಪ್ರಮುಖ ಗುರುಗಳು. ಇವರ ಒರಿಜಿನ್ ಬಂದು ತಮಿಳುನಾಡಿನವರು. 1098ರಲ್ಲಿ ತಮಿಳುನಾಡಿನ ಶ್ರೀರಂಗಂ ಇಂದ ಕರ್ನಾಟಕಕ್ಕೆ ಬರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ತಮಿಳುನಾಡಿನ ಚೋಳ ರಾಜ ಕುಲೋತ್ತುಂಗ ಎಂಬ ರಾಜನಿಂದ ಆಗಿನ ಶ್ರೀ ವೈಷ್ಣವರ ಮೇಲೆ ಧಾರ್ಮಿಕ ದೌರ್ಜನ್ಯ ಮಾಡ್ತಿದ್ರು. ಚೋಳ ರಾಜವಂಶದ ಶೈವ ಗುಂಪು ವೈಷ್ಣವ ಧರ್ಮವನ್ನು ಒಪ್ಕೊಂತಿರ್ಲಿಲ್ಲ. ಸೊ ಶ್ರೀ ರಾಮಾನುಜಾಚಾರ್ಯರಿಗೆ ಶ್ರೀರಂಗಂನಲ್ಲಿ ಅಪಾಯ ಯಾವಾಗ್ಲೂ ಎದುರಾಗ್ತಿತ್ತು. ಈ ಕಾರಣದಿಂದ ಅವರು ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದರು. ಅವರು ಮೊದಲು ಕರ್ನಾಟಕದ ತೊಂಡನೂರಿನಲ್ಲಿ ಆಶ್ರಯ ಪಡೆದರು. ಇಲ್ಲಿ ಆಗಿನ ರಾಜ ಬಿಟ್ಟಿದೇವ ಅಂದ್ರೆ ವಿಷ್ಣುವರ್ಧನ. ಸೊ ಅವಾಗ ವಿಷ್ಣುವರ್ಧನನ ಆಳ್ವಿಕೆ ಹೇಳಿತ್ತು. ಈ ಸಮಯದಲ್ಲಿ ಮೇಲ್ಕೋಟೆ ತಿರುವನಾರಾಯಣಪುರ ಅಂತಾನು ಕರೀತಿದ್ರು. ಸೊ ಹೋಗ್ತಾ ಹೋಗ್ತಾ ರಾಮಾನುಜಾಚಾರ್ಯರು ಮೇಲ್ಕೋಟೆಲೆ ಉಳ್ಕೊಂಡ್ರು. ಯಾಕೆಂದ್ರೆ ಇದು ಹೊಯ್ಸಳ ರಾಜನ ಕಾಲದಲ್ಲಿ ಸುರಕ್ಷಿತವಾದ ಜಾಗ ಆಗಿತ್ತು. ರಾಮಾನುಜಾಚಾರ್ಯರು ಮೇಲ್ಕೋಟೆಗೆ ಬಂದಾಗ ಇವಾಗಿನ ತರ ಏನ್ ಡೆವಲಪ್ ಆಗಿರಲಿಲ್ಲ. ಬಟ್ ಈ ಜಾಗಕ್ಕೆ ಪೌರಾಣಿಕ ಮಹತ್ವವಿತ್ತು. ಆದ್ರೆ ದೆಹಲಿ ಸುಲ್ತಾನರ ಅಟ್ಯಾಕ್ ಆದ್ಮೇಲೆ ಈ ಜಾಗನ ಸರಿಯಾಗಿ ಮ್ಯಾನೇಜ್ ಮಾಡ್ತಿರ್ಲಿಲ್ಲ, ಕ್ಷೀಣಿಸ್ತಾ ಬರ್ತಾ ಇತ್ತು. ರಾಮಾನುಜಾಚಾರ್ಯರು ವಿಷ್ಣುವರ್ಧನನ ಮಗಳನ್ನು ಭೂತದಿಂದ ಗುಣಪಡಿಸಿದ ನಂತರ ಅವರಿಗೆ ಮೇಲುಕೋಟೆ ದೇವಸ್ಥಾನ ನಿರ್ಮಿಸೋಕೆ ಪರ್ಮಿಷನ್ ಸಿಕ್ತು. ಆದರೆ ದೇವಸ್ಥಾನದ ಉತ್ಸವ ಮೂರ್ತಿ ಇಲ್ಲದೆ ಪೂಜೆಯು ಅಪೂರ್ಣ ಅಂತ ಅನಿಸ್ತಿತ್ತು. ಯಾಕಂದ್ರೆ ಈ ಉತ್ಸವ ಮೂರ್ತಿನ ಮೊಘಲರು ಅಟ್ಯಾಕ್ ಟೈಮ್ ನಲ್ಲಿ ಕತ್ಕೊಂಡೋಗಿದ್ರು. ಒಂದು ದಿನ ರಾಮಾನುಜಾಚಾರ್ಯ ಮಲಗಿರುವಾಗ ಭಗವಾನ್ ಶ್ರೀ ನಾರಾಯಣನು ಅವರ ಕನಸಿನಲ್ಲಿ ಕಾಣಿಸ್ಕೊಂಡು, ನನ್ನ ಮೂರ್ತಿ ರಾಮಪ್ರಿಯನು ದೆಹಲಿಯ ತುರ್ಕಿ ರಾಜ ತುರುಷ್ಕ ಬಳಿ ಇದೆ, ನೀನು ಅಲ್ಲಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಾ ಎಂದು ಆದೇಶಿಸುತ್ತಾರೆ. ಈ ಕನಸಿನ ಮಾತನ್ನು ಕೇಳಿ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ದೆಹಲಿ ಕಡೆಗೆ ಪ್ರಯಾಣ ಮಾಡ್ತಾರೆ. ಅಂಡ್ ಈ ಪ್ರಯಾಣ ಒಂಥರ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ರಿಸ್ಕ್ ಅಂತಾನು ಹೇಳ್ಬಹುದು. ಏನಕ್ಕೆ ಅಂದ್ರೆ ಅವರು ತುಂಬಾ ದೂರ ಪ್ರಯಾಣ ಮಾಡ್ತಿದ್ರು ಒಂದು. ಅಂಡ್ ಅವ್ರು ಹೋಗ್ತಾ ಇದ್ದಿದ್ದು ಶತ್ರು ರಾಜ್ಯಕ್ಕೆ. ಯಾಕೆಂದ್ರೆ ಮೊಘಲರು ಆಲ್ರೆಡಿ ಅಟ್ಯಾಕ್ ಮಾಡಿದ್ರು ಮೇಲ್ಕೋಟೆ ಮೇಲೆ. ತಿರ್ಗಾ ಹೋಗಿ ವಾಪಸ್ ಅಟ್ಯಾಕ್ ಮಾಡಿರೋ ವಿಗ್ರಹನ ಕೇಳೋದು ಅಂದ್ರೆ ಒಂಥರ ಚಾಲೆಂಜಿಂಗ್ ಅದು. ಶ್ರೀ ರಾಮಾನುಜಾಚಾರ್ಯರು ದೆಹಲಿ ತಲುಪಿದ ನಂತರ ದೆಹಲಿ ಸುಲ್ತಾನನನ್ನು ಭೇಟಿ ಮಾಡ್ತಾರೆ. ಕೆಲವು ಕಥೆಗಳಲ್ಲಿ ಗಜನಿ ಆರ್ ಗೋರಿ ಸುಲ್ತಾನ ಅಂತಾನು ಹೇಳ್ತಾರೆ, ಬಟ್ ಕ್ಲಿಯರ್ ಇಲ್ಲ. ರಾಮಾನುಜಾಚಾರ್ಯರು ಅವರು ಬಂದಿರೋ ಉದ್ದೇಶ ಹೇಳಿ ವಿಗ್ರಹ ವಾಪಸ್ ಕೇಳ್ತಾರೆ. ಅದಕ್ಕೆ ದೆಹಲಿ ಸುಲ್ತಾನರು ಒಪ್ಕೊಂಡು ಲೂಟಿ ಖಜಾನೆ ಎಲ್ಲ ತೋರಿಸ್ತಾರೆ. ಬಟ್ ಅಲ್ಲಿ ಉತ್ಸವ ಮೂರ್ತಿ ರಾಮಪ್ರಿಯ ಇರೋದಿಲ್ಲ. ಇದರಿಂದಾಗಿ ರಾಮಾನುಜಾಚಾರ್ಯರಿಗೆ ಸ್ವಲ್ಪ ದುಃಖ ಆಗತ್ತೆ. ಅವರು ಆ ಕ್ಷಣದಲ್ಲಿ ದೇವ್ರನ್ನ ನೆನ್ಸ್ಕೊಂತಿರ್ತಾರೆ. ಆಗ ಅವರಿಗೆ ಸುಲ್ತಾನನ ಮಗಳು ಬೇಬಿ ನಾಚ್ಯರ್ ಆರ್ ತುಲುಕ ನಾಚ್ಯರ್ ಅವರು ಈ ವಿಗ್ರಹದೊಂದಿಗೆ ಆಟ ಆಡ್ತಿರ್ತಾರೆ. ಅವಳು ಈ ವಿಗ್ರಹವನ್ನು ತನ್ನ ಗೊಂಬೆಯಂತೆ ಪ್ರೀತಿಸ್ತಿರ್ತಾಳೆ ಅಂಡ್ ಚೆಲುವ ಪಿಲ್ಲೈ ಅಂತ ಕರೀತಿದ್ಲು. ದೆಹಲಿ ಸುಲ್ತಾನ ಈ ವಿಗ್ರಹ ಅವರ ಮಗಳ ಹತ್ರ ಇರೋದ್ರಿಂದ ರಾಮಾನುಜಾಚಾರ್ಯರಿಗೆ ಕೊಡಕ್ಕೆ ನಿರಾಕರಿಸ್ತಾರೆ. ಬಟ್ ರಾಮಾನುಜಾಚಾರ್ಯರು ಆ ವಿಗ್ರಹ ನೋಡಿ ತುಂಬಾ ಭಾವುಕರಾಗ್ಬಿಡ್ತಾರೆ. ಭಾವುಕರಾಗಿ ಏನು ಚೆಲುವ ಪಿಲ್ಲೈ ರಾಮಪ್ರಿಯ, ನನ್ನ ಬಳಿಗೆ ಬಾ ಎಂದು ಕರೀತಾರೆ. ಆಗ ಆ ವಿಗ್ರಹವು ಜಿಗಿದು ರಾಮಾನುಜಾಚಾರ್ಯರ ಮಡಿಲಲ್ಲಿ ಬಂದು ಕೂರತ್ತೆ. ಈ ಅದ್ಭುತನ ನೋಡಿ ಅಲ್ಲಿದ್ದ ಸುಲ್ತಾನ ಮತ್ತು ಸಂಗಡಿಗರು ಬೆಚ್ಚಿ ಬೆರಗಾಗಿ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಸೊ ದೆಹಲಿ ಸುಲ್ತಾನನು ರಾಮಾನುಜಾಚಾರ್ಯರ ಭಕ್ತಿ ಮತ್ತು ದೈವಿಕ ಶಕ್ತಿಯನ್ನು ಮೆಚ್ಚಿ ವಿಗ್ರಹವನ್ನು ಅವರಿಗೆ ವಾಪಸ್ ಕೊಡ್ತಾರೆ. ಬಟ್ ಸುಲ್ತಾನನ ಮಗಳು ವಿಗ್ರಹದ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾರೆ. ಆ ವಿಗ್ರಹ ಕಳೆದುಕೊಂಡು ಅವರು ತುಂಬಾ ದುಃಖ ಪಡ್ತಿರ್ತಾರೆ. ಸೊ ಅವರು ರಾಮಾನುಜಾಚಾರ್ಯರನ್ನು ಫಾಲೋ ಮಾಡಿಕೊಂಡು ಮೇಲ್ಕೋಟೆಗೆ ಬರ್ತಾರೆ. ಅವರು ಅಲ್ಲಿ ಭಗವಾನ್ ನಾರಾಯಣನ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿರ್ತಾರೆ. ಹೀಗೆ ಕಾಲ ಕಳೆಯುತ್ತಾ ಬೇಬಿ ನಾಚಿಯರ್ ಭಗವಾನರಲ್ಲಿ ಐಕ್ಯಲಾದ್ರು ಅಂತ ಈಗಲೂ ನಂಬ್ತಾರೆ. ಮೇಲ್ಕೋಟೆಯಲ್ಲಿ ಈಗಲೂ ಬೇಬಿ ನಾಚಿಯರ್ ಅವರ ಗುಡಿ ಇದೆ. ಅವನನ್ನು ಭಗವಂತನ ಪತ್ನಿಯಂತೆ ಪೂಜಿಸ್ತಾರೆ. ಇದು ಹಿಂದೂ ಮುಸ್ಲಿಂ ಐಕ್ಯತೆನ ತೋರಿಸೋದು. ಬಟ್ ಇನ್ನು ಕೆಲವು ಕಥೆಗಳಲ್ಲಿ ಅವರು ದೆಹಲಿಯಿಂದ ಮೇಲ್ಕೋಟೆಗೆ ಬಂದು ಮರಣ ಹೊಂದಿದ್ರು ಅಂತಾನು ಹೇಳ್ತಾರೆ. ಸೊ ರಾಮಾನುಜಾಚಾರ್ಯರು ಆ ವಿಗ್ರಹವನ್ನು ಮೇಲ್ಕೋಟೆಗೆ ತಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಇದರಿಂದ ಮೇಲ್ಕೋಟೆಯ ವೈಶಿಷ್ಟ್ಯತೆ ಇನ್ನೂ ಹೆಚ್ಚಾಗುತ್ತೆ. ಈ ಇನ್ಸಿಡೆಂಟ್ ಗುರು ಪರಂಪರಾ ಪ್ರಭಾವಂ ಅನ್ನೋ ಗ್ರಂಥದಲ್ಲಿ ಮೆನ್ಷನ್ ಮಾಡಿದ್ದಾರೆ. 1114ರಲ್ಲಿ ಚೋಳರ ರಾಜ ಕುಲೋತ್ತುಂಗ ಮರಣ ಹೊಂದುತ್ತಾರೆ. ಅವರ ಸಾವಿನ ನಂತರ ತಮಿಳುನಾಡಿನ ರಾಜಕೀಯ ಸಿಚುಯೇಷನ್ ನಾರ್ಮಲ್ ಆಗುತ್ತೆ. ಶ್ರೀ ವೈಷ್ಣವರಿಗೆ ಶ್ರೀರಂಗಂನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಸಿಗೋಕ್ ಶುರು ಆಗತ್ತೆ. ಈ ಕಾರಣದಿಂದ ರಾಮಾನುಜಾಚಾರ್ಯರು ಮೇಲ್ಕೋಟೆಯಿಂದ ಶ್ರೀರಂಗಂಗೆ ವಾಪಸ್ ಹೋಗ್ತಾರೆ. ಬಟ್ ಅವರು ವಾಪಸ್ ಹೋಗೋ ಮುಂಚೆ ತಮ್ಮ ಶಿಷ್ಯರಿಗೆ ಮೇಲುಕೋಟೆ ದೇವಾಲಯದ ಆಡಳಿತವನ್ನು ವಹಿಸಿಕೊಟ್ಟು ಶ್ರೀ ವೈಷ್ಣವ ಧರ್ಮದ ಪ್ರಚಾರವನ್ನು ಶ್ರೀರಂಗಂನಿಂದ ಮುಂದುವರಿಸ್ತಾರೆ. ಬಟ್ ಸ್ಟಿಲ್ ರಾಮಾನುಜಾಚಾರ್ಯರ ಕೊಡುಗೆಯಿಂದ ಮೇಲ್ಕೋಟೆ ಶ್ರೀ ವೈಷ್ಣವ ಧರ್ಮದ ಒಂದು ಮುಖ್ಯ ಜಾಗ ಆಗತ್ತೆ. ಅವ್ರು ಹೋದಾದ್ಮೇಲೂ ಇಲ್ಲಿ ಶ್ರೀ ವೈಷ್ಣವ ಧರ್ಮ ಇನ್ನೂ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಈಗಲೂ ಕೂಡ ರಾಮಾನುಜಾಚಾರ್ಯರ ಪರಂಪರೆ ಇಲ್ಲಿನ ದೇವಾಲಯಗಳು ಮತ್ತು ಅಯ್ಯಂಗರ್ ಸಮುದಾಯಗಳು
ಇನ್ನೂ ಫಾಲೋ ಮಾಡ್ತಿದ್ದಾರೆ. ನೆಕ್ಸ್ಟ್ ಬರೋದು ಮೈಸೂರು ಒಡೆಯರ ರಾಜವಂಶ. ಮೈಸೂರು ಒಡೆಯರ್ ರಾಜವಂಶದವರು ಮೇಲುಕೋಟೆಯ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಬೆಳವಣಿಗೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಚೆಲುವನಾರಾಯಣ ಸ್ವಾಮಿ ಮತ್ತು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಗಳಿಗೆ ಮೈಸೂರು ಒಡೆಯರು ಶತಮಾನಗಳಿಂದ ದಾನ, ರಕ್ಷಣೆ ಮತ್ತು ಘೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಡೀಟೇಲ್ ಆಗಿ ಹೇಳೋದಾದ್ರೆ ರಾಜ ಒಡೆಯರು 1578ರಿಂದ 1617ರವರೆಗೂ ಆಡಳಿತ ಮಾಡ್ತಿದ್ರು. ಈ ಟೈಮಲ್ಲಿ ಶ್ರೀ ವೈಷ್ಣವ ಧರ್ಮವನ್ನು ಅವರು ಅಳವಡಿಸಿಕೊಂಡಿದ್ರು. ಅವರು ವಿಜಯನಗರ ಸಾಮ್ರಾಟ ವೆಂಕಟಪತಿ ರಾಯರಿಂದ ಪಡೆದ ಶ್ರೀರಂಗಪಟ್ಟಣದ ಭೂಮಿನ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ದಾನ ಕೊಡ್ತಾರೆ. ಅಂಡ್ ಇವರು ಚೆಲುವನಾರಾಯಣ ಸ್ವಾಮಿಗೆ ಚಿನ್ನದ ಕಿರೀಟ, ರಾಜಮುಡಿಯನ್ನು ಕೊಡ್ತಾರೆ. ಈ ಕಿರೀಟ ಈಗಲೂ ವೈರಮುಡಿ ಉತ್ಸವ ಟೈಮ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ದೇವಾಲಯದ ನವರಂಗ ಕಂಬಗಳಲ್ಲಿ ರಾಜ ಒಡೆಯರ 1.5 ಅಡಿ ಎತ್ತರದ ಶಿಲ್ಪವಿದೆ. ಈ ಶಿಲ್ಪ ಅವರ ಭಕ್ತಿಯನ್ನು ಸಂಕೇತಿಸುತ್ತದೆ. ಈ ಶಿಲ್ಪದ ಕೆಳಗಡೆ ಅವರ ಹೆಸರು ಕೂಡ ಕೆತ್ತಿದ್ದಾರೆ. ರಾಜ ಒಡೆಯರ್ ಚೆಲುವನಾರಾಯಣ ಸ್ವಾಮಿಯ ತುಂಬಾ ದೊಡ್ಡ ಭಕ್ತರಾಗಿದ್ರು. ಅವರು ಆಗಾಗ ದೇವಾಲಯಕ್ಕೆ ಹೋಗ್ತಾ ಇದ್ರು. ಒಂದು ದಂತಕಥೆಯ ಪ್ರಕಾರ ಅವರು ತಮ್ಮ ಕೊನೆಯ ದಿನ ಅಂದ್ರೆ ಸಾವಿನ ದಿನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಾಣಿಸಿಕೊಂಡು ಮಾಯವಾದ್ರು ಅಂತ ಹೇಳ್ತಾರೆ. ಕೃಷ್ಣರಾಜ ಒಡೆಯರು 3. ಇವರು 1799ರಿಂದ 1831 ಇಸವಿಯವರೆಗೂ ಆಳ್ವಿಕೆ ಮಾಡ್ತಿರ್ತಾರೆ. ಈ ಸಮಯದಲ್ಲಿ ಕೃಷ್ಣರಾಜ ಒಡೆಯರ್ ಮೇಲುಕೋಟೆ ಟೆಂಪಲ್ಗೆ ತುಂಬಾ ಸಂಪತ್ತು ದಾನ ಮಾಡ್ತಾರೆ. ಅವರು ಚೆಲುವನಾರಾಯಣ ಸ್ವಾಮಿಗೆ ರತ್ನಾಲಂಕೃತ ಚಿನ್ನದ ಕಿರೀಟ, ಕೃಷ್ಣಮುಡಿಯನ್ನು ಸಮರ್ಪಿಸುತ್ತಾರೆ. ಇದರ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಒಡವೆಗಳು ಮತ್ತು ಪಾತ್ರೆಗಳನ್ನು ದೇವಸ್ಥಾನಕ್ಕೆ ನೀಡಿದ್ದಾರೆ. ಯೋಗ ನರಸಿಂಹ ಸ್ವಾಮಿ ದೇವಾಲಯಕ್ಕೂ ಒಡೆಯರ್ ಚಿನ್ನದ ಕಿರೀಟವನ್ನು ದಾನ ಮಾಡಿದ್ದಾರೆ. ಈ ಕಿರೀಟ ದೇವಾಲಯದ ಪವಿತ್ರತೆಯನ್ನು ಇನ್ನೂ ಜಾಸ್ತಿ ಮಾಡಿತು. ಕೃಷ್ಣರಾಜ ಒಡೆಯರ್ ಶ್ರೀ ವೈಷ್ಣವ ಸಂಪ್ರದಾಯ ಜೊತೆ ಇತರ ಧರ್ಮಗಳಿಗೂ ಸಪೋರ್ಟ್ ಕೊಡ್ತಾ ಬಂದ್ರು. ಇದರಿಂದ ಮೇಲ್ಕೋಟೆಯ ಧಾರ್ಮಿಕ ಮಹತ್ವವು ಮತ್ತಷ್ಟು ಬೆಳೆಯಿತು. ಚಿಕ್ಕದೇವರಾಜ ಒಡೆಯರ್ 1673ರಿಂದ 1704ರವರೆಗೆ ಆಳ್ವಿಕೆ ಮಾಡ್ತಾರೆ. ಈ ಸಮಯದಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಮೇಲ್ಕೋಟೆ ದೇವಾಲಯಗಳ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆಗೆ ತುಂಬಾ ಕೊಡುಗೆ ಕೊಟ್ಟರು. ಅವರ ಆಡಳಿತದ ಟೈಮಲ್ಲಿ ದೇವಸ್ಥಾನದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಕಾಪಾಡ್ತಿದ್ರು. ಒಟ್ಟಾರೆ ಮೈಸೂರು ರಾಜವಂಶದವರು ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಮತ್ತು ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ಧಾರ್ಮಿಕವಾಗಿ, ಆರ್ಥಿಕವಾಗಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಇವರು ದಾನ ಮಾಡಿರುವ ರಾಜಮುಡಿ, ವೈರಮುಡಿ ಮತ್ತು ಕೆಲವು ಚಿನ್ನ, ಬೆಳ್ಳಿ ಪಾತ್ರೆಗಳು ಈ ಜಾಗದ ವೈಶಿಷ್ಟ್ಯವನ್ನು ಇನ್ನೂ ಹೆಚ್ಚು ಮಾಡಿದೆ. ಇದರ ಜೊತೆ ಶ್ರೀ ವೈಷ್ಣವ ಧರ್ಮದ ಸಂಪ್ರದಾಯದ ಘೋಷಣೆ ಮತ್ತು ಸಾಹಿತ್ಯ ಸಂಪ್ರದಾಯದ ಸಪೋರ್ಟ್ ಈ ಜಾಗನ ದಕ್ಷಿಣ ಭಾರತ ಅಂತಾನೆ ಫೇಮಸ್ ಆಗಿದೆ. ಈಗಲೂ ಕೂಡ ಮೇಲ್ಕೋಟೆನ ದಕ್ಷಿಣ ಬದರಿ ಅಂತಾನೆ ಕರೀತಾರೆ. ಮೇಲುಕೋಟೆಯ ದುರಂತ 1790ರಲ್ಲಿ ಟಿಪ್ಪು ಸುಲ್ತಾನ್ ರೂಲ್ ಮಾಡುವಾಗ ಮೇಲುಕೋಟೆಯಲ್ಲಿ ಒಂದು ಭೀಕರ ದುರಂತ ನರಕ ಚತುರ್ದಶಿ ದಿನ ನಡೆಯುತ್ತೆ. ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಪೂಜೆ ನಡೀತಿದ್ದ ಸಮಯದಲ್ಲಿ 700ಕ್ಕೂ ಹೆಚ್ಚು ಮಂಡ್ಯಂ ಅಯ್ಯಂಗರ್ ಕುಟುಂಬದ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಟಿಪ್ಪು ಸುಲ್ತಾನ್ ಅವರ ಸೈನಿಕರು ದಾಳಿ ಮಾಡಿ ಹತ್ಯೆ ಮಾಡ್ತಾರೆ. ಈ ಕೃತ್ಯವನ್ನು ಶ್ರೀ ವೈಷ್ಣವ ಬ್ರಾಹ್ಮಣರಾದ ಮಂಡ್ಯಂ ಅಯ್ಯಂಗಾರ್ ಸಮುದಾಯದ ವಿರುದ್ಧ ನಡೆಸಲಾಗುತ್ತೆ. ಇದು ರಾಜಕೀಯ ಮತ್ತು ಧಾರ್ಮಿಕ ಕಾರಣಗಳಿಂದ ಸಂಭವಿಸಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ದಾಳಿಯು ದೀಪಾವಳಿಯ ಸಂದರ್ಭದಲ್ಲಿ ನಡೆದಿದ್ದರಿಂದ ಮೇಲುಕೋಟೆಯ ಮಂಡ್ಯಂ ಅಯ್ಯಂಗರ್ ಸಮುದಾಯಕ್ಕೆ ಈ ಹಬ್ಬವು ಶೋಕದ ಸಂಕೇತವಾಗುತ್ತೆ. ಕಳೆದ 200 ವರ್ಷಗಳಿಂದ ಈ ಸಮುದಾಯವು ದೀಪಾವಳಿ ಹಬ್ಬವನ್ನು ಆಚರಿಸುವ ಬದಲಾಗಿ ಈ ದಿನದಂದು ತಮ್ಮ ಕುಟುಂಬದವರನ್ನು ಕಳೆದುಕೊಂಡ ದುಃಖದ ಸ್ಮರಣೆಯಾಗಿ ನೆನಪಿಸಿಕೊಳ್ತಾರೆ. ಇದು ಮೇಲುಕೋಟೆಯ ಹಿಸ್ಟ್ರಿ ಆಗಿತ್ತು. ನನ್ನ ಕೈಲಾದಷ್ಟು ರಿಸರ್ಚ್ ಮಾಡಿ ನಿಮಗೆ ಡೀಟೇಲ್ ಆಗಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ತಪ್ಪಿದ್ರೆ ಅಥವಾ ಇದರಲ್ಲಿ ಯಾವುದಾದ್ರೂ ಪಾಯಿಂಟ್ಸ್ ಮಿಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆದಷ್ಟು ಆ ವಿಡಿಯೋನ ರಿಸರ್ಚ್ ಮಾಡಿ ಡೀಟೇಲ್ಡ್ ಆಗಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಭುವನೇಶ್ವರಿ, ಜೈ ಕರ್ನಾಟಕ.